ಸಚಿವರ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ಅಸಮಾಧಾನ ಸ್ಫೋಟವಾಗಿದೆ. ಶಾಸಕ ಸ್ಥಾನಕ್ಕೆ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸ್ಪೀಕರ್ ರುದ್ರಪ್ಪ ಲಮಾಣಿಗೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಮೊದಲು ಕೂಡ ಅವರು ಬಂಡಾಯ ನಿಶ್ಚಿತ ಅನ್ನುವ ಮಾತುಗಳನ್ನು ಹೇಳ್ತಾ ಬಂದಿದ್ರು. ಒಂದು ವೇಳೆ ಸಚಿವ ಸ್ಥಾನ ಸಿಗದೆ ಹೋದರೆ ಖಂಡಿತವಾಗೂ ಕೂಡ ಬಂಡಾಯ ನಿಶ್ಚಿತ. ವಿಜಯಪುರ ಜಿಲ್ಲೆ ಅಂತ ಹೇಳಿದ್ರೆ ಕೆಲವಷ್ಟು ವ್ಯಕ್ತಿಗಳಿಗೆ ಮಾತ್ರ ಸಚಿವ ಸ್ಥಾನ. ಅದು ಯಾವಾಗ ಸರ್ಕಾರ ಬಂದರೂ ಯಾರ ಸರ್ಕಾರ ಬಂದರೂ ಕೂಡ, ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆಗಲಿ, ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಆಗಲಿ, ಕೆಲವರಿಗೆ ಮಾತ್ರ ಸಚಿವ ಸ್ಥಾನ ಫಿಕ್ಸ್. ಅದರಲ್ಲಿ ಬಹಳ ಪ್ರಮುಖರು ಅಂದರೆ ಎಂ ಬಿ ಪಾಟೀಲ್ ಮತ್ತು ಎಂ ಬಿ ಪಾಟೀಲ್ ಅವರು ಮುಂಚೂಣಿಯಲ್ಲಿರ್ತಾರೆ. ಈ ಬಾರಿಯೂ ಕೂಡ ಸಚಿವರಾಗಿದ್ದಾರೆ. ಈ ಹಿಂದೆ ಶಿವಾನಂದ ಪಾಟೀಲ್ ಕೂಡ ಸಚಿವರಾಗಿದ್ದರು. ಯಾಕೆ ನಾವು ಶಾಸಕರಾಗಿಲ್ವಾ, ನಾವು ಗೆದ್ದು ಬಂದಿಲ್ವಾ ಅಂಥೇಳಿ ಈಗ ಯಶವಂತರಾಯಗೌಡ ಪಾಟೀಲ್ ಕೇಳ್ತಾ ಇದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ನನಗೆ ಈ ಬಾರಿ ಸಚಿವ ಸ್ಥಾನ ಸಿಗುವಂತಹ ಭರವಸೆ ಇತ್ತು. ಆದರೆ ಆ ಭರವಸೆಯನ್ನು ಸುಳ್ಳಾಗಿಸಿದ ಕಾರಣಕ್ಕಾಗಿ ನಾನು ನಿರಾಸೆಗೊಂಡಿದ್ದೇನೆ. ಹೀಗಾಗಿ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ರಾಜೀನಾಮೆ ಪತ್ರವನ್ನು ಸಿದ್ಧಪಡಿಸಿದ್ರು. ಕೇವಲ ಬೆದರಿಕೆ ತಂತ್ರ ಆಗಬಹುದು ಇದು ಅಂತ ಕೆಲವರು ಅಂದುಕೊಂಡಿದ್ದರೆ ಅದು ಬೆದರಿಕೆ ತಂತ್ರವಾಗಲಿಲ್ಲ. ಬದಲಾಗಿ ರುದ್ರಪ್ಪ ಲಮಾಣಿ ಸ್ಪೀಕರ್, ಈಗಲೂ ಕೂಡ ಅವರು ನೂತನ ಸ್ಪೀಕರ್ ಅಧಿಕಾರ ಸ್ವೀಕಾರ ಮಾಡುವವರೆಗೂ ಕೂಡ ರುದ್ರಪ್ಪ ಲಮಾಣಿಯೇ ಸ್ಪೀಕರ್. ಅವರು ಸಚಿವ ಸ್ಥಾನದ ತೆಗೆದುಕೊಳ್ಳುವ ಕಾರಣಕ್ಕಾಗಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುನ್ನ ಯಶವಂತರಾಯಗೌಡ ಪಾಟೀಲ್ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿದ್ದಾರೆ. ಇದೊಂದು ರೀತಿ ವಿಶೇಷ ಸನ್ನಿವೇಶ. ಇದು ಗಮನಿಸಬೇಕಾದಂಥ ಸನ್ನಿವೇಶಗಳಿವೆಲ್ಲವೂ ಕೂಡ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರುದ್ರಪ್ಪ ಲಮಾಣಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ಸಚಿವರಾಗ್ತಾರೆ. ಅಂಥ ಸ್ಪೀಕರ್, ಸದ್ಯಕ್ಕೆ ಸ್ಪೀಕರ್ ಆಗಿರುವಂಥ ರುದ್ರಪ್ಪ ಲಮಾಣಿಗೆ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಂಗೀಕಾರ ಮಾಡೋದು ಬಿಡೋದು ಸದ್ಯಕ್ಕೆ ತೀರ್ಮಾನವಾಗೋದಿಲ್ಲ. ಯಾಕಂತ ಹೇಳಿದ್ರೆ ಕರೆದು ಕೂರಿಸಿ ಮಾತನಾಡಿ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿ ಆ ನಂತರದಲ್ಲಿ ಮನವೊಲಿಸುವ ಪ್ರಯತ್ನ ಆಗುತ್ತೆ. ಆ ಮನವೊಲಿಸುವ ಕೆಲಸದಲ್ಲಿ ಯಶವಂತರಾಯಗೌಡ ಪಾಟೀಲ್ ನಿಜಕ್ಕೂ ಕೂಡ ಒಪ್ಪಿಕೊಳ್ತಾರಾ, ಹಿರಿಯರ ಮಾತಿಗೆ ಮನ್ನಣೆ ಕೊಡ್ತಾರಾ, ಮುಂದಿನ ದಿನಗಳಲ್ಲಿ ಅವಕಾಶ ಸಿಗಬಹುದು ಅಂತ ನೋಡ್ತಾರಾ, ಅಥವಾ ಈಗ ತೆಗೆದುಕೊಂಡಿರುವಂಥ ತೀರ್ಮಾನವೇ ಅಂತಿಮ ಅಂಥೇಳಿ ರಾಜೀನಾಮೆ ಪತ್ರವನ್ನು ತೆಗೆದುಕೊಂಡು ಹೋಗ್ತಾರಾ ಅಂತ